ಎಷ್ಟೋ ಜನ ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸ್ ಅಂದರೆ ಫಸ್ಟ್ ಟೈಮ್ ಪಪ್ಪಿ ತಂದಿರೋರು ಸರ್ಲ್ಯಾಕ್ ಕೊಡಬೇಕಾ ಇಲ್ಲಾಂದರೆ ಪಪ್ಪಿ ಬೂಸ್ಟರ್ ಕೊಡಬೇಕಾ ಅನ್ನೋ ಡೌಟಲ್ಲೇ ಕಳೆದೋಗ್ಬಿಡ್ತಾರೆ. ನಾನು ಇವತ್ತು ಈ ವಿಡಿಯೋದಲ್ಲಿ ಸರ್ಲ್ಯಾಕ್ ಬೆಸ್ಟಾ ಇಲ್ಲ ಪಪ್ಪಿ ಬೂಸ್ಟರ್ ಬೆಸ್ಟಾ ಅಂತ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಜೊತೆಗೆ ಯಾರಾದರೂ ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸ್ ಆಗಿದ್ರೆ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಜೊತೆಗೆ ಶೇರ್ ಮಾಡಿ. ಈಗ ಮೊದಲು ಸರ್ಲ್ಯಾಕ್ ಅಂದರೆ ಏನು ಅಂತ ನೋಡೋಣ. ಸರ್ಲ್ಯಾಕ್ ಅಂದರೆ ಏನು ಈಸಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಅದೊಂದು ಮಕ್ಕಳು ಫುಡ್ಡು. ಈ ಮಕ್ಕಳು ಫುಡ್ಡಲ್ಲಿ ಏನಿರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಗ್ರೈನ್ಸ್ ಆಗಿರ್ಬೋದು ಜಾಸ್ತಿ ಇರುತ್ತೆ. ಇದನ್ನು ಎಷ್ಟೋ ಪಪ್ಪೀಸ್ಗಳು ಅರ್ಗಿಸ್ಕೊಳಕ್ಕಾಗಲ್ಲ, ಅಂದರೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ಪಪ್ಪೀಸ್ಗಳು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಸರ್ಲ್ಯಾಕ್ ತಿಂದು ಲೂಸ್ ಮೋಷನ್ ಆಗಿರ್ಬೋದು, ಬ್ಲೋಟಿಂಗ್ ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರುತ್ತೆ. ಏನಕ್ಕೆ ಅಂತಂದರೆ ಸಮ್ ಆಫ್ ದ ಕಾರ್ಬೋಹೈಡ್ರೇಟ್ಸು ಇದಕ್ಕೆ ಡೈಜೆಸ್ಟ್ ಆಗಲ್ಲ ನಾಯಿಗಳಿಗೆ. ಸೊ ನೀವೇನಾದರೂ ಸರ್ಲ್ಯಾಕ್ನ ಕೊಡ್ತಾ ಇದ್ದೀರಾ ಅಂತಂದರೆ ಅಕೇಶನಲ್ ಯೂಸ್ಗೆ ಕೊಡ್ಬೋದು, ಬಟ್ ಡೈಲಿ ಕೊಡೋದು ರೆಕಮೆಂಡಬಲ್ ಅಲ್ಲ. ಜೊತೆಗೆ ಇದರಲ್ಲಿರುವಂಥ ಬ್ಯಾಲೆನ್ಸ್ ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ ರೇಷಿಯೋಸ್ ಆಗಿರ್ಬೋದು, ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಎಲ್ಲ ಕಮ್ಮಿ ಇರೋ ಕಾರಣ ನಮ್ಮ ಪಪ್ಪೀಸ್ನ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಡೌನ್ ಮಾಡಿಬಿಡುತ್ತೆ ಗ್ರೋತಲ್ಲಿ. ಸೊ ನೀವೇನಾದರೂ ಕೊಡ್ತಾ ಇದ್ದೀರಾ ಅಂತಂದರೆ ಅಕೇಶನಲ್ ಯೂಸ್ಗೆ ಮಾತ್ರ ಯೂಸ್ ಮಾಡಿ, ಡೈಲಿ ಯೂಸ್ಗೆ ಇದನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟ್ ಪಪ್ಪಿ ಬೂಸ್ಟರ್ ಬಗ್ಗೆ ನೋಡೋಣ. ಹೆಸರಲ್ಲೇ ಇರೋ ಥರ ಪಪ್ಪಿ ಬೂಸ್ಟರ್ ಅಂದರೆ ಇದನ್ನ ಪಪ್ಪೀಸ್ಗೆ ಅಂತಾನೆ ಡಿಸೈನ್ ಮಾಡಿರೋದು. ಇದರಲ್ಲಿ ಏನೇನಿರುತ್ತೆ ಅಂತ ನಾವು ನೋಡೋದಾದ್ರೆ ಫ್ಯಾಟ್ಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಇಷ್ಟೆಲ್ಲಾನು ಪಪ್ಪೀಸ್ಗೆ ಡೈಜೆಸ್ಟಿವ್ ಸಪೋರ್ಟ್ಗೋಸ್ಕರನೇ ಮಾಡಿರೋಂಥದ್ದು. ಜೊತೆಗೆ ಇದರಿಂದ ಏನೇನೆಲ್ಲ ಹೆಲ್ಪ್ ಅಂತ ನಾವು ನೋಡೋದಾದ್ರೆ ಬೋನ್ ಸ್ಟ್ರೆಂತ್ ಆಗಿರ್ಬೋದು, ಇಮ್ಯುನಿಟಿ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ವೀಕ್ನೆಸ್ ಇಂದ ಕಾಪಾಡೋಕ್ಕಾಗಿರ್ಬೋದು, ಇಷ್ಟೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನೀವೇನಾದರೂ ನೆಕ್ಸ್ಟ್ ಟೈಮು ಪಪ್ಪಿ ಬೂಸ್ಟರ್ನ ಚೂಸ್ ಮಾಡ್ತೀರಾ, ಸರ್ಲ್ಯಾಕ್ ಚೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈಗ ನೀವೇನಾದರೂ ಸರ್ಲ್ಯಾಕ್ ಇಲ್ಲ ಅಂದರೆ ಪಪ್ಪಿ ಬೂಸ್ಟರ್ನ ಚೂಸ್ ಮಾಡಿದ್ದೀರಾ ಅಂದರೆ ಅದ್ರ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಹೇಳ್ತೀನಿ ನೋಡಿ. ಮೊದಲು ಸರ್ಲ್ಯಾಕ್ನ ನಾವು ನೋಡೋದಾದ್ರೆ ಇದರಲ್ಲಿರೋಂಥ ಹೈ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು ಇದಕ್ಕೆ ತೊಂದರೆ ಕೊಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಜೊತೆಗೆ ಇದು ಡಾಕ್ಟರ್ ರೆಕಮೆಂಡೆಡ್ ಅಲ್ಲ. ಅದಾದಮೇಲೆ ನೀವೇನಾದರೂ ಇದನ್ನು ಕೊಡ್ತೀರಾ ಅಂತಂದ್ರೂ ಕೂಡ ಅಕೇಶನಲ್ ಯೂಸ್ ಮಾತ್ರ ಕೊಡ್ಬೋದು, ಮತ್ತು ಇದು ಡಾಗ್ ಸ್ಪೆಸಿಫಿಕ್ ಅಲ್ಲ. ಈಗ ಪಪ್ಪಿ ಬೂಸ್ಟರ್ನ ನಾವು ನೋಡೋದಾದ್ರೆ ಇದರಲ್ಲಿರೋಂಥ ಎಸೆನ್ಷಿಯಲ್ ನ್ಯೂಟ್ರಿಷನ್ಸ್ ಆಗಿರ್ಬೋದು ಎಲ್ಲ ಬೇಕಾಗಿರೋದೆ. ಜೊತೆಗೆ ಮಿನರಲ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಇದರಿಂದ ಏನೇನೆಲ್ಲ ಯೂಸ್ ಅಂತಂದರೆ ಇಮ್ಯುನಿಟಿ ಆಗಿರ್ಬೋದು, ಬೋನ್ ಸ್ಟ್ರೆಂತ್ ಆಗಿರ್ಬೋದು, ಮಸಲ್ ರಿಕವರಿ ಆಗಿರ್ಬೋದು, ಮತ್ತು ವೆಯ್ಟ್ ಗೇನ್ ಆಗಿರ್ಬೋದು, ಇಷ್ಟೆಲ್ಲದಕ್ಕೂ ಬೇಕಾಗಿರೋದು ಪಪ್ಪಿ ಬೂಸ್ಟರು. ಸೊ ನೀವು ನೆಕ್ಸ್ಟ್ ಟೈಮ್ ಚೂಸ್ ಮಾಡ್ತೀರಾ ಅಂದರೆ ರೈಟ್ ಒನ್ನ ಚೂಸ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಯಾವ್ದು ಬೆಸ್ಟ್ ಅಂತ ಗೊತ್ತಾಗಿಲ್ಲ ಅಂದರೆ ನನ್ನ ಕೇಳೋದಾದ್ರೆ ಪಪ್ಪಿ ಬೂಸ್ಟರೇ ಬೆಸ್ಟು. ಯಾಕಂತಂದರೆ ನಾವು ಯಾವತ್ತೂ ಚೂಸ್ ಮಾಡಬೇಕಾದ್ರೆ ಬೇಬಿ ಫುಡ್ನ ಚೂಸ್ ಮಾಡೋದಲ್ಲ, ಡಾಗ್ ಫುಡ್ನ ಚೂಸ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಪಪ್ಪಿ ಏನಾದರೂ ಹೆಲ್ತಿಯಾಗಿ ಗ್ರೋ ಆಗಬೇಕು ಮತ್ತು ಒಂದು ಒಳ್ಳೆ ವೆಯ್ಟ್ ಗೇನ್ ಇರಬೇಕು, ಚೆನ್ನಾಗಿ ಗ್ರೋ ಆಗಬೇಕು ಅಂತಾನೆ ನೀವು ಆಲ್ವೇಸ್ ಪಪ್ಪಿ ಬೂಸ್ಟರ್ನೇ ಚೂಸ್ ಮಾಡಬೇಕು. ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಫಸ್ಟ್ ಪಪ್ಪಿ ಸಾಕಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಜೊತೆಗೆ ನಮ್ಮ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.